ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋದು ಫ್ರೆಂಡ್ಸ್. ಇವತ್ತು ಮೊಹರಂ ಹಬ್ಬದ 10ನೇ ದಿವಸದ ಸ್ಪೆಷಲ್ ವಿಶೇಷತೆ ಹಬ್ಬ ರೀ ಇವತ್ತು. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತು ಚೋಂಗೆ ಮಾಡಿದ್ರೆ ಸೊ ರೆಸಿಪೀಸ್ ಅವೆಲ್ಲ ಇದಾವೆ ರೀ. ಈಗ ಬೆಳಗ್ಗೆದು ಒಂದು ಸ್ವಲ್ಪ ಕರೆಂಟ್ ಭಾಳ ಹೋಗ್ತೈತೆ ರೀ ಇಲ್ಲಿ. ಅದ್ರ ಸಂಬಂಧ ಇದು ಪುಟಾಣಿ ಎಲ್ಲ ಮಿಕ್ಸಿಗೆ ಅಂತಂದು ಹಾಕ್ಕೊಂಡಾಗತ್ತಿದ್ರು. ಆಮೇಲೆ ನಮ್ಮ ತನ್ನು ಈ ಕಡೆ ಡ್ರಮ್ ಎಲ್ಲ ತೊಳೆಯಾಗತ್ತಿದ್ಲು. ನಮ್ಮ ಸುಮ್ಮು ಸ್ವಲ್ಪ ಊಟ ಮಾಡಾಕತ್ತಿದ್ದರು. ಬೆಳಗ್ಗೆ ಎದ್ದು ಒಂಚೂರು ಹಲ್ಲೆಲ್ಲ ತಿಕ್ಕೊಂಡು ಸೊ ಹೊಟ್ಟೆ ಹಸ್ತಿತ್ತಂತ್ರಿ. ಯಾಕಂದ್ರೆ ರಾತ್ರಿ ಏನು ಊಟನ ಮಾಡಿಲ್ರಕ್ಕೆ, ಅದ್ರ ಸಂಬಂಧ ಸ್ವಲ್ಪ ಊಟ ಮಾಡಾಕತ್ತಿದ್ಲು. ಈಗ ನೋಡ್ರಿ ನಾವು ಸುಸ್ಲಾ ಮಾಡಾಕಂತಂದು ಈ ಕಡೆ ಪುಟಾಣಿ ಹಿಟ್ಟಿಂದ ಸುಸ್ಲಾ ಮಾಡಾಕತ್ತೀವಿ ರೀ. ಯಾಕಂದ್ರೆ ಇದು ಬೆಲ್ಲದ ಚೊಂಗೆ ಅಲ್ರಿ, ಅದ್ರ ಸಂಬಂಧ. ಸೊ ನೋಡಿರಿ ಫ್ರೆಂಡ್ಸ್, ಈಗ ಅಂತೂ ರೆಡಿ ಆತ್ರಿ ನಮ್ಮದು ಸುಸ್ಲಾ. ಇನ್ನೂ ಬೆಲ್ಲನೂ ಕಮ್ಮಿ ಬಿದ್ದಿತ್ತು ರೀ. ಅದಕ್ಕೆ ಆ ಬೆಲ್ಲಕ್ಕೆ ಒಂಚೂರು ಬಡೆ ಸೊಪ್ಪನ್ನ ಬಿಸಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ಕೂಡ ನಾವು ಮಿಕ್ಸಿಗೆ ಹಾಕ್ಕೋಬೇಕ್ರಿ. ಈಗ ಪುಟಾಣಿ ಹಿಟ್ಟು ಅಷ್ಟು ಹಾಕಿದ್ದೀವಿ ರೀ. ಸೊ ಅದನ್ನ ಹಾಕ್ಕೊಂಡ್ಮೇಲೆ ಇದಕ್ಕೆ ಬೆಲ್ಲ ಒಂದು ಸ್ವಲ್ಪ ಕೂಡಿಸ್ಕೋಬೇಕ್ರಿ. ಬೆಲ್ಲ ಕೂಡಿಸ್ಕೊಂಡು ಆಮೇಲೆ ಇನ್ನೂ ಸರ್ತಿ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ. ಯಾಕಂದ್ರೆ ಎಲ್ಲ ಮಿಕ್ಸಿ ಮಾಡ್ಕೊಂಡ್ರೆ ಅದನ್ನು ಹಿಟ್ಟು ಮಸ್ತಾಗಿ ಆಗ್ತೈತೆ ರೀ ಸುಸ್ಲಾ ಅಂದ್ರೆ. ಇದಕ್ಕೆ ಸುಸ್ಲಾ ರೆಡಿ ಆದಮೇಲೆ ಇದಕ್ಕೆ ನಾವು ಲಾಸ್ಟಿಗೆ ಕೊಬ್ಬರಿ ಇದು ಏನು ಹೇರ್ಕೊಂಡಿರ್ತೇವೆ ರೀ ಅದನ್ನ ಹಾಕ್ಕೋಬೇಕು. ಈಗ ನಾನು ಹಾಕಾಕತ್ತಿದ್ದೆ ರೀ ಮಿಕ್ಸಿಗೆ. ಸೊ ಚಹಾ ಕುಡ್ಕಂತ ಒಂಚೂರು ಚಹಾ ಕುಡಿದ್ರಾತಂತಂದು ಬೆಳಗ್ಗೆ ಜಲ್ದಿನೇ ಎದ್ದಿದ್ದೀವಿ ರೀ. ಸೊ ಇವತ್ತು ನೀರು ಒಂದು ಬರ್ತಾವೆ ರೀ. ನೀರು ಬಂದಿದ್ದ ದಿನ ನಮ್ಮ ಅಪ್ಪಾರ್ದು ಭಾಳ ಪಜಿತಿ ರೀ ಇಲ್ಲೇ. ಯಾಕಂದ್ರೆ ಸ್ವಲ್ಪ ಒಂದು ಅರ್ಧ ತಾಸು ಅಷ್ಟೇ ಏನೋ ಬಿಡ್ತಾರೆ ರೀ ಇಲ್ಲೇ ನೀರು. ಅದಿಷ್ಟಾಗ ಅದಷ್ಟು ಟೈಮ್ದಾಗ ಎಲ್ಲ ಅವರು ತುಂಬ್ಕೋಬೇಕಾಗ್ತದೆ ರೀ. ಎಲ್ಲ ನೀರು ಸಾಲಂಗಿಲ್ಲ ಏನಿಲ್ಲ. ಅದ್ರ ಸಂಬಂಧ ಮತ್ತು ಒಂದೊಂದು ಕೆಲಸ ಒಬ್ಬೊಬ್ಬರು ಮಾಡಾಕತ್ತಿದ್ವಿ ರೀ ನಾವು ಎಲ್ಲರೂ ಸೇರಿ. ಸೊ ನಾವು ಭೀ ಸ್ವಲ್ಪ ಚಹಾ ತೊಗೊಂಡು ಬಂದು ಕೊಟ್ಟಿದ್ರು ರೀ. ಅದನ್ನ ಕುಡ್ಕೊಂಡು ನಾನು ಮಿಕ್ಸಿಗೆ मिक्स बाई होता बे नीचे का बड़े सूप का नहीं अभी हाँ ये कलई नहीं मैं वो ये भी इसमें टुकड़े भी थी नहीं माँ वो साइड में रखी थी वो. ಈಗ ನೋಡ್ರಿ ಕೊಬ್ಬರಿ ಇದು ಏನು ನಾವು ಎರ್ಕೊಂಡು ಇಟ್ಕೊಂಡಿದ್ವಲ್ಲ ರೀ, ಆ ಕೊಬ್ಬರಿನ ಈಗ ಪುಟಾಣಿ ಹಿಟ್ಟಿಂದ ಸುಸ್ಲಾದಾಗ ಈಗ ಕುಡ್ಸಾಕತ್ತೀವಿ ರೀ. ಫೈನಲಿ ಇದಂತ್ರ ಸುಸ್ಲಾ ರೆಡಿ ಆತ್ರಿ. ಭಾಳ ಈಸಿನ ಐತ್ರಿ ಇದು. ಬಡೆ ಸೊಪ್ಪು ಅಷ್ಟು ಹಾಕಿ ಪುಟಾಣಿನ ಆಮೇಲೆ ಎಲ್ಲ 5-5 ಕಿಲೋ ತೊಗೊಂಡು ಬಂದಿದ್ದಾರೆ ರೀ ನಮ್ಮ ಅಪ್ಪಾರು ಎಲ್ಲ ಸಂತಿ. ಯಾಕಂದ್ರೆ ಮನ್ಯಾಗ ಹುಡುಗರು ಜಾಸ್ತಿ ಅದಾರಲ್ರಿ, ಅದ್ರ ಸಂಬಂಧ ಎಲ್ಲ ಥರದ್ದು ಇದೇನು ಸಂತಿ ಐತಲ್ರಿ, ಹಬ್ಬದ ಸಂತಿ ಎಲ್ಲ 5-5 ಕಿಲೋ ಅಷ್ಟೇ ತೊಗೊಂಡು ಬಂದುಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ಸ್ವಲ್ಪ ಮನ್ಯಾಗ ಹೆಚ್ಚು ಕಮ್ಮಿ ಇದ್ರೆ ಹುಡುಗರು ಹೆಚ್ಚು ಕಮ್ಮಿನೂ ತಿಂತಿರ್ತಾರೆ ರೀ. ಅದ್ರ ಸಂಬಂಧ ಹಗಲಿ ಮಗಲಿ ತರ್ಸೋಕ್ಕಾಗಂಗಿಲ್ಲ ಏನಿಲ್ಲ ಅಂತಂದು ಒಮ್ಮಕ್ಳು ನಮ್ಮ ಅಪ್ಪ ಹಾವೇರಿಗೆ ಹೋಗಿ ಸಂತಿನ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಸುಸ್ಲಾ ಅಂತ ರೆಡಿ ಆಯ್ತು. ಇದು ಈಗ ಎತ್ತಿ ಇಡೋದು ಅಷ್ಟು ಬಾಕಿ ಐತಿ. ಅರ್ಬಿ ಎಲ್ಲ ಒಗಿಬೇಕು. ನಮ್ಮ ಅಪ್ಪ ಅರ್ಬಿ ಒಗಿತಾನೆ. ಈಗ ಮಳೆ ಬರಾಕತ್ತೈತೆ ರೀ. ಸ್ವಲ್ಪ ನಾನು ಒಗಿತಾನೆ ಅಂದ್ರೆ ಕೇಳಿಲ್ರಿ. ಇಲ್ಲ ನಾವು ಒಗಿತೀನಿ ಬೇಡ ಅಂತಂದು ಈಗ ನಮ್ಮ ಅಪ್ಪನ ಒಗ್ಯಾಕಂತ ಹೋಗಾಕತ್ತಾರೆ. ಸೊ ಬಾಂಡೆ ಒಂದು ಅರ್ಧ ಬಿಟ್ಟು ಬೆಳಗ್ಗೆನೇ ತೊಳೆದಿದ್ದೀವಿ ರೀ. ಅಪ್ಪ ಇದು ಸಕ್ಕರೆ ಚೊಂಗೆ ಎಲ್ಲ ಮಾಡೋದು. ಸಕ್ಕರೆ ಚೊಂಗೆಗೆ ಈಗ ಸೋಡಾ ಹಾಕಿವಿ, ಮೈದಾ ಹಿಟ್ಟು ತೊಗೊಂಡೇವ್ರಿ. ಇದಕ್ಕೆ ಇದು ತತ್ತಿ ಹಾಕಾಕತ್ತೀವಿ ರೀ. 2 ತತ್ತಿ ಅದ್ರದ್ದು ಬಿಳೆ ಭಾಗ ಅಷ್ಟು ಹಾಕ್ಕೋಬೇಕ್ರಿ. ಹಳದಿ ಭಾಗ ಹಾಕ್ಕೊಂಡ್ರೆ ಸ್ವಲ್ಪ ಭಾಳ ವಾಸನೆ ಬರ್ತೈತೆ ರೀ. ಅದನ್ನು ನಾವು ಯಾವತ್ತೂ ಹಾಕ್ಲೇಬಾರ್ದ್ರಿ. ಸೊ 2 ಹಾಕ್ಕೊಂಡಾಗತ್ತೀವಿ ರೀ ನಾವು. ಸೊ ಇದು ಸುಸ್ಲಾ ಅಂತ ಇಷ್ಟು ಮಾಡಿ ಇಟ್ಟಿದ್ದೀವಿ ರೀ. ಒಂದು ಬುಟ್ಟಿ ಅಷ್ಟೇ. 5 ಕಿಲೋದು ಏನಪ್ಪ ಇದೆ? 5 ಕಿಲೋದ್ರಿ ಇದು. ಸಕ್ರೆ ಒಂದು ಸ್ವಲ್ಪ ಮಾಡಾಕತ್ತೀವಿ ರೀ ಚೊಂಗೆನ. ನೋಡ್ರಿ ಇಲ್ಲ ಐತೆ ನೋಡ್ರಿ. ಇನ್ನು ನೋಡ್ರಿ ತತ್ತಿದಿ ಬಿಳಿ ಭಾಗ ನೀವು ಕಲೀರಿ ನಮ್ಮ ಹಂಗೆ ಹಾಕೋದು. ಆ ಕಡೆ ಒಲೆ ಹಚ್ಚಿರಿ. ನಮ್ಮಲ್ಲಿ ಕಟಿಂಗ್ ಮಾಡಿಸ್ಕೊಂಡು ಬರಾಕಂತಂದು ಹೋಗ್ಯಾರ್ರಿ. ಅವ್ನು ಜಾಗಕ್ಕೆ ನೀರು ಇಟ್ಟೇವಿ, ಒಲೆ ಹಚ್ಚಿ. ಈಗ ಒಲೆ ಮೇಲೆ ಮಾಡೋದಲ್ಲಪ್ಪ, ಮತ್ತು ಆಗಲಿ ಮುಗ್ಲಿ ಸುಮ್ಮನೆ ಹೇಳೋದಾಕೈತಿ ಮೇಲೆ. ಈಗ ನೋಡ್ರಿ ಇದನ್ನು ಕಲಿಸ್ಬಿಡ್ತೇನೆ ರೀ ನಾನು. ಇದು ನೋಡ್ರಿ ಈಗ ಕಲರ್ ಹಾಕೋಣ. ಈಗ ನೋಡ್ರಿ ಕಲರ್ ಹಾಕಾಕತ್ತೀರಿ. ಒಂದು ಸ್ವಲ್ಪ ಕಲರಿನ ಮಲ್ಲಪ್ಪ ಬಿಳೆವು. ಆಮೇಲೆ ನೋಡಿದ್ರತ್ ಇದಿಷ್ಟು ಮಾಡ್ಕೊಂಡು ಒಂದರ ಮಾಡೋದು ತಗೋ. ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತೇನೆ ರೀ. ನೋಡ್ರಿ ಕಲರ್ ಹೆಂಗೆ ಬಿಡ ನೈ ಹೊತ್ತಾಕಿಕ್ಯಪ್ಪ ಕಲರ್. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈಗ
ಗಟ್ಟಿ ಹಂಗೆ ಕಲ್ಸನ್ರಿ, ಅಷ್ಟು ಗಟ್ಟಿನ ಬೇಡ, ತಳಗ ಬೇಡ, ಮೀಡಿಯಮ್ ಚೋಪಂತ ಬಸ್ ಮಾ. ನೋಡ್ರಿ ಫ್ರೆಂಡ್ಸ, ಈಗ ಇದನ್ನ ಉಳ್ಳಿ ಮಾಡಾಕತ್ತೇವ್ರಿ. ನೋಡ್ರಿ ಇದು ಇಟ್ಕೊಂಡು ಕಲ್ಲು 3 ಕಲ್ಲು ಇಟ್ಕೊಂಡು ಈಗ ಅಷ್ಟು ದಿನ ಮಾಡ್ತೇವ್ರಿ ಹುಡುಗರು ಕರ್ಕೊಂಡು. ಎಲ್ಲ ಉಳ್ಳಿ ಮಾಡ್ಕೊಂಡು ಇದಕ್ಕೆ ಒಂಚೂರು ಎಣ್ಣೆ ಹಚ್ಕೊಂಡು ಒಂದು ಚೀಲದಾಗ ಹಾಕಿ ಇಟ್ಕೊಳಕತ್ತೀವಿ ರೀ. ಅಂದ್ರೆ ಸ್ವಲ್ಪ ನೆನ್ತೈತ್ರಿ ಹಿಟ್ಟು, ಲಟ್ಟಿಸ್ಕೊಳಕ್ಕೆ ಚಲೋ ಆಗ್ತೈತ್ರಿ. ಆಮೇಲೆ ಒಂದಕ್ಕೊಂದು ಪೇಡೆನೂ ಹತ್ಕೊಳಂಗಿಲ್ಲ ರೀ. ಸ್ವಲ್ಪ ಎಣ್ಣೆ ಹಾಕಿ ಕಲಿಸಿ ಇಟ್ಬಿಟ್ರೆ ಈಗಿದು ನೋಡ್ರಿ, ನಾನು ಆಮೇಲೆ ನಮ್ಮ ತನ್ನು ಲಟ್ಸಾಕತ್ತಿದ್ವಿ ಇಬ್ಬರು ಸೇರಿ. ಸೊ ಇದು ಲಟ್ಸೋದಂತೂ ಸಿಕ್ಕಾಪಟ್ಟೆ ತೆಳ್ಳಗೆ ಲಟ್ಟಿಸ್ಬೇಕ್ರಿ, ಅಂದ್ರೆ ಚಪಾತಿ. ಯಾಕಂದ್ರೆ ನಮ್ಗೆ ಲೇಯರ್ಸ್ ಆಗಬೇಕಲ್ರಿ ಇವು ಸಕ್ರೆ ಚೊಂಗೆ. ಅದ್ರ ಸಂಬಂಧ ಸ್ವಲ್ಪ ಭಾಳ ಅಂದ್ರೆ ಭಾಳ ತೆಳ್ಳಗೆ ಲಟ್ಟಿಸಿ ಆಮೇಲೆ ಎಣ್ಣೆ ಹಚ್ಚಿ ನಾವು ಅದನ್ನು ಫೋಲ್ಡ್ ಮಾಡಿ ಆಮೇಲೆ ಪೇಡೆ ಮಾಡ್ಕೋಬೇಕ್ರಿ. ಇದು ಭಾಳ ಕೈ ಹಿಡಿತೈತ್ರಿ ಇದು ಸಕ್ರೆ ಚೊಂಗೆ ಮಾಡೋದು, ಸಿಕ್ಕಾಪಟ್ಟೆ ಟೈಮ್ ರೀ ಇದಕ್ಕೆ. ನಾವು ಈ ಥರ ತೆಳ್ಳಗೆ ಲಟ್ಟಿಸ್ಕೊಳಕತ್ತೀವಿ. ಲಟ್ಟಿಸ್ಕೊಂಡು ಈ ಕಡೆ ನೋಡ್ರಿ ಎಣ್ಣೆ ಫುಲ್ ಚಪಾತಿಗೆ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂತ ಬರ್ಬೇಕ್ರಿ. ಅದು ನೋಡ್ರಿ ಫ್ರೆಂಡ್ಸ್, ಈ ಥರ ಫೋಲ್ಡ್ ಅಂದ್ರೆ ಲೇಯರ್ಸ್ ಬರ್ತಾವ್ರಿ ಅವು. ನಾವು ಚೊಂಗೆ ಮಾಡುವಾಗ ಈ ಥರ ಫೋಲ್ಡ್ಸ್ ಮಾಡ್ಕೊಂಡು ರೌಂಡಾಗಿ ನಾವು ಪೇಡೆ ಮಾಡ್ಬೋದು. ಹಾಂ ನೋಡ್ರಿ ಫ್ರೆಂಡ್ಸ, ಈ ಥರ ಪೇಡೆ ಮಾಡ್ಕೊಂಡು ಬಿಡೋದ್ರಿ. ಆಮೇಲೆ ನಾವು ಲಟ್ಟಿಸ್ಕೊಂಡು ಎಣ್ಣೆಗೆ ಹಾಕಿ ಕರ್ಕೊಳ್ಳೋದ್ರಿ ಇದು. ಸೊ ನೋಡ್ರಿ ಫ್ರೆಂಡ್ಸ, ಫೈನಲ್ ಆಗಿ ನಮ್ಮದು ಚೊಂಗೆದ ಪೇಡೆ ಈ ಥರ ರೆಡಿ ಆಗುತ್ತೆ ರೀ. ಎಲ್ಲವು ಇವು ಎಲ್ಲ ಏನು ಉಳ್ಳಿ ಅದಾವೆ ನೋಡ್ರಿ, ಇವೆಲ್ಲ ಮಾಡ್ಕೋಬೇಕು. ತನ್ನು ಲಟ್ಸಾಕತ್ತಾಳ್ರಿ, ನಾನು ಲಟ್ಸಾಕತ್ತೀನಿ. ಈಗ ನಮ್ದು ಮಾವು ಬಿ ಲಟ್ಸಾಕತ್ತಾಳ್ರಿ. ಮನ್ಯಾಗ ಎಲ್ಲರೂ ಸೇರಿ ಹಬ್ಬ ಮಾಡಕ್ಕಂತ್ರ ಭಾಳ ಖುಷಿ ಆಗ್ತೈತ್ರಿ. ಯಾಕಂದ್ರೆ ಎಲ್ಲ ಗಲಿಬಿಲಿ ಅಂತಂದು ಮನ್ಯಾಗ ಒಬ್ರಿಗೊಬ್ರು ಇರ್ತಾರೆ ರೀ, ಹುಡುಗರು ಆಗಲಿ ನಾವು ಎಲ್ಲರೂ ಅಂದ್ರೆ ಭಾಳ ಖುಷಿ ಆಗುತ್ತೆ. ಸೊ ಒಬ್ಬರು ಹಬ್ಬ ಮಾಡೋದಂತ್ರ ಭಾಳ ಬೇಸರ ಆಗ್ತೈತ್ರಿ. ಅದ್ರ ಸಂಬಂಧ ನಾವು ಹಬ್ಬ ವರ್ಷ ಆಗಲಿ ಆಮೇಲೆ ಯಾವುದೇ ಹಬ್ಬ ಆಗಲಿ ನನಗೆ ಬಿಟ್ಟು ಮಾಡಂಗಿಲ್ಲ ರೀ. ಅವರು ನನಗೆ ಕರೆದ ಮಾಡ್ತಾರೆ ರೀ. ಸೊ ನಮಗೆ ಟೈಮ್ ಸಿಗಂಗಿಲ್ಲ ರೀ ಹೋಗಾಕಂತಂದು ನಾವು ಟೈಮ್ ತೊಗೊಂಡು ಅದು ಹೋಗಿರ್ತೀವಿ ರೀ ಒಂದೊಂದು ಸಲ. ಈ ಸಲ ಅಂತೂ 2 ದಿನ ಟೈಮ್ ತೊಗೊಂಡು ಬಂದಿದ್ದೀವಿ ರೀ. ಯಾಕಂದ್ರೆ ಅಲ್ಲಿ ಅಪಾರ್ಟ್ಮೆಂಟ್ದಾಗೂ ಪೇಂಟಿಂಗ್ ಮಾಡ್ತಿದ್ದಾರೆ ರೀ. ಅದ್ರ ಸಂಬಂಧ ಅವ್ರ ಕಡೆನೇ ಇರ್ಬೇಕು ರೀ. ಯಾಕಂದ್ರೆ ಅವ್ರು ಏನೇನು ಮಾಡ್ತಾರೆ ಏನಿಲ್ಲ ಕೆಲಸ ಅನ್ನೋದು ನಾವು ಪಾಯಿಂಟ್ ಟು ಪಾಯಿಂಟ್ ನಾವು ಓನರ್ಗೆ ಒಂಚೂರು ಹೇಳಬೇಕಾಗತ್ತೆ ರೀ. ಅದ್ರ ಸಂಬಂಧ ಇದನ್ನು ಲಟ್ಸಾಕತ್ತೀವಿ ರೀ ಈ ಥರ. ಸೊ ರೌಂಡಾಗಿ ಈಗ ಲಟ್ಟಿಸಿ ನಾವು ಎಣ್ಣೆಯಾಗ ಕರಿಯೋದ್ರಿ. ಸೊ ಇಷ್ಟ ಸಾಕ್ರಿ ನೋಡ್ರಿ. ಇದೇ ಥರ ಈಗ ಸ್ವಲ್ಪ ಮಾಡಿ ಇಟ್ಕೊಂಡು ಆಮೇಲೆ ಲಟ್ಟಿಸ್ಕೊಂಡು ಹಾಕ್ತೀವಿ ರೀ. ಯಾಕಂದ್ರೆ ಇನ್ನೂ ಚಪಾತಿ ಮಾಡ್ಬೇಕು, ಅದಕ್ಕೆ ಎಣ್ಣೆ ಹಚ್ಚಬೇಕು ಎಲ್ಲ, ಅಂದ್ರೆ ಭಾಳ ಕೈ ಹಿಡಿತೈತ್ರಿ ಇದು ಮಾಡೋದು. ಇವು ಲೇಯರ್ಸ್ ನೋಡ್ರಿ ಎಷ್ಟು ಮಸ್ತಾಗಿ ಕಾಣಾಕತ್ತಾವ. ಸೊ ಇದೇ ಥರ ನಾನು ಎಲ್ಲವೂ ಲಟ್ಟಿಸ್ಕೊಂಡು ಬಿಡ್ತೀನಿ ರೀ. ನಾವು ಅಪ್ಪ ಹುಡುಗರೆಲ್ಲ ಬೇರೆ ಕೆಲಸ ಮಾಡಕತ್ತಾರ್ರಿ. ಅವರು ಎಲ್ಲ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡಾಕತ್ತೀವಿ ರೀ. ಫೋಟೋ ಕಾಡ ಅವತ್ತ ಕುಚ್ಚೋಡಿ ನೋಡ್ರಿ. ಇದು ಲಾಸ್ಟ್ನೇದು. ಸೊ ಲಾಸ್ಟ್ನೇದು ಅಂದ್ರೆ ಇನ್ನೂ ಹಿಟ್ಟು ಐತ್ರಿ ಭಾಳ. ಈಗ ಲಟ್ಸಾಕತ್ತಿರೋದು ಚೊಂಗೆ ಲಾಸ್ಟ್ನೇದ್ರೆ. ಈಗ ಕರೇನ್ರಿ ಸಾಕಲ್ಲ. ಸೊ ನೋಡ್ರಿ ಫ್ರೆಂಡ್ಸ್, ಇಷ್ಟ ಆಗಿದಾವ. ಎಣ್ಣೆ ಬಿಸಿ ಆಗೈತೆ ಅಪ್ಪ. ए तुम्हाला कोणले काही हाता वैसे हाता माने काय ठोसतो उसको इथं बसली मागायला क्यों बोलेती विचारत नाही क्यों बोलते विचारत नाही छोटे बेटे हेच विचारतो मी तुमचं मला होऊन
मैं बोली मलाला को मैं होता करी अब क्या डालते डाल दो को नहीं तो कलर मत पूछ सुन लो इसमें भाना शक्कर आने में भाना रखने में जिलेबी वे तो हाँ खड़क अंदर बारिश है ಈಗ ಮಾಡಾಕತ್ತಿದ್ದು ಸಕ್ರೆ ಚೊಂಗ್ಯದ ನೋಡ್ರಿ. ಈಗ ಕರ್ದಿದ್ದೀವಿ ರೀ. ಕರೆದ್ಮೇಲೆ ಸ್ವಲ್ಪ ನಾವು ಮಾಡ್ಕೊಂಡು ಕರಿಯಾಕತ್ತೀವಿ ರೀ. ಯಾಕಂದ್ರೆ ಅವು ಪೇಡೆ ಮಾಡಿ ಇಟ್ಟಿದ್ದೆಲ್ಲ ಆರ್ಕೊಂಡು ಬರ್ತಾವೆ ರೀ. ಅದ್ರ ಸಂಬಂಧ ಮತ್ತು ಒಂದು 10-12 ಒಂದು ಆಗೋಷ್ಟು ನಾವು ಲಟ್ಟಿಸ್ಕೊಂಡು ಇಟ್ಕೊಂಡು ಆಮೇಲೆ ಹಿಂದೆ ನಾವು ಲಟ್ಟಿಸ್ಕೊಳಕತ್ತಿದ್ದೀವಿ ರೀ. ಚಪಾತಿ ಮಾಡಿ ಎಲ್ಲ ಸ್ಪ್ರೆಡ್ ನಮ್ಮ ಮಾಪೆ ಅಂತೂ ಎಲ್ಲ ಸ್ಪ್ರೆಡ್ ಮಾಡಿ ಪೇಡೆ ಮಾಡಿ ಇಡಾಕತ್ತೀವಿ. ನಮ್ಮ ಅಪ್ಪ ಒಂಚೂರು ಲಟ್ಟಿಸ್ಕೊಂಡು ಕರಿಯಾಕತ್ತಿದ್ರು. ಯಾಕಂದ್ರೆ ಒಂದೊಂದು ಸಲ ನಾವು ಚಪಾತಿ ಲಟ್ಸೋದು ಬಿಟ್ಕೊಟ್ಟು ಒಂದು ಸ್ವಲ್ಪ ಜಾಸ್ತಿ ಆದ್ರೆ ಮತ್ತು ಇವು ಚೊಂಗ್ಯನ ಲಟ್ಟಿಸಿ ಕೊಡಾಕತ್ತಿದ್ವಿ ರೀ. ಹಂಗೆ ಹಿಂಗೆ ಮಾಡಿ ನಾವು ಫೈನಲ್ ಆಗಿ ಈ ಚೊಂಗೆ ಅಂತೂ ರೆಡಿ ಮಾಡಿದ್ವಿ ರೀ. ಸೊ ನೋಡಿರಿ ಎಷ್ಟು ಮಸ್ತಾಗಿ ಕ್ರಿಸ್ಪಿಯಾಗಿ ಬರಾಕತ್ತವು. ತತ್ತಿ ಹಾಕಿದ್ರಂತೂ ಸಿಕ್ಕಾಪಟ್ಟೆ ಮಸ್ತ್ ಆಕೈತ್ರಿ ಫ್ರೆಂಡ್ಸ. ಸೊ ಈಗ ನೋಡಿರಿ ಸಕ್ರೆ ಚೊಂಗೆ ಅಂದ್ರೆ ಸಕ್ರೆ ಹಣ್ದಾಗ ನಾವು ಆ್ಯಡ್ ಮಾಡ್ಲಾರ್ದಂಗೆ ಇರೋಕ್ಕಾಗುತ್ತೆ ರೀ ಫ್ರೆಂಡ್ಸ. ಈಗ ನೋಡಿರಿ ನಾವು ಅಪ್ಪ ಸಕ್ರೆ ಇದು ಪಾನಕ ಮಾಡಕತ್ತಿದ್ರಿ. ಈ ಕಡೆ ನೋಡಿರಿ 2 ಪರಾತಷ್ಟು ತುಂಬಿದಾವ್ರಿ. ಸೊ ಸಕ್ರೆ ಫ್ರೆಂಡ್ಸ್ ನೋಡ್ರಿ ಫೈನಲಿ ನಮ್ಮ ಅಂತೂ ಚೊಂಗೆ ಮಾಡೋದಾತ್ರಿ. ಸಕ್ರೆ ಚೊಂಗೆ ಪಾನಕ ಸಕ್ರೆ ಆಡ್ ಮಾಡಕತ್ತೀವಿ ಗಸಗಸೆ ಆಮೇಲೆ ಸಕ್ರೆ ಹಣ್ಣು ಹಾಕಾಕತ್ತಾರ್ರಿ ನಮ್ಮ ಅಪ್ಪ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿವ್ರಿ. ಕೊಬ್ಬರಿ ಆಮೇಲೆ ರೆಡಿ ಆಗಿರ್ತೈತಿ. ಇದು ಗಸಗಸೆ ಎಲ್ಲ ಹಾಕಿ ಡೆಕೋರೇಟ್ ಮಾಡ್ಕೋಬೇಕ್ರಿ. ಫ್ರೆಂಡ್ಸ್ ನೋಡ್ರಿ ಈಗ ಮಳಿ ಎಷ್ಟು ಬರಾಕತ್ತೈತ್ರಿ. ಅಲ್ಲಿಂದ ಎದ್ದು ಬಂದು ಕುಂತೇವ್ರಿ. ಇಲ್ಲೇ ಏನಾಗಿತ್ತು ಟೈಮ್ ಮಳಿ ನೋಡ್ರಿ ಹೊಡ್ಯಾಕತ್ತೈತ್ರಿ. ಹರ್ಬಿನ ನೋಡಿದ್ರೆ ಒಗದ್ ಹಾಕಿವಿ. ಊಟ ಎಲ್ಲ ಫುಲ್ ರಾಡಿ ಆದರೂ ಆ ದೇವ್ರ ದಯಿಂದ ಗಿಟ್ಟಿ ಅಷ್ಟೇ ಮಳೆ ಬಂತ್ರಿ. ಫ್ರೆಂಡ್ಸ್ ನೋಡ್ರಿ ಈಗ ಬೆಲ್ಲದ ಚೊಂಗೆ ಮಾಡಾಕಂತಂದು ಹಿಟ್ಟು ತೊಗೊಂಡೇನ್ರಿ. ಇದು ನಾದಿ ಇಡಾಕತ್ತೇನ್ರಿ. ಅಂದ್ರೆ ಇದು ಸಕ್ರೆ ಹಣ್ಣದಾಗ ಹಾಕ್ಬೇಕ್ರಿ. ಇನ್ನೂ ಕುದಿಯಾಕಂತಂದು ಇಟ್ಟೇವಿ. ಸಕ್ರೆ ಹಣ್ಣು ಇನ್ನೂ ರೆಡಿ ಆಗಿಲ್ರಿ. ಅದ್ರ ಸಂಬಂಧ ಅದು ಆಗಮಟ ಅಂದ್ರೆ ಇದು ನೆನಪು ಬಿಡ್ತೈತ್ರಿ ಹಿಟ್ಟು. ಅವಾಗ ಬೆಲ್ಲದ ಚೊಂಗೆ ಮಾಡೋಣಂತ್ರಿ ನಾವು. ಸೊ ಈಗ ಕಲಿಸ್ತೇನೆ ರೀ ಇದು. ಈಗ ಬೆಲ್ಲದ ಚೊಂಗೆಗೆ ಅಂತಂದು ಮಾಡಾಕಂತಂದು ಒಂಚೂರು ಹಿಟ್ಟು ಒಂದು ಕಲಿಸ್ಬೇಕಲ್ರಿ. ಹಿಟ್ಟು ಕಲಿಸಿ ಇಟ್ರಾತು. ಆಮೇಲೆ ಅವು ಸಕ್ರೆದೇನು ನಾವು ಪಾನಕ ಮಾಡಕೊತಿದ್ವಲ್ರಿ ಅದನ್ನು ಅದ್ದಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ ಮಟ ಅಂದ್ರೆ ಇದೆಲ್ಲ ಸ್ವಲ್ಪ ಹಿಟ್ಟು ನೆನಿತೈತೆ ಅಂತಂದು ಈಗ ನಾನು ಹಿಟ್ಟನ್ನ ಕಲ್ಸಾಕತ್ತೀನಿ ರೀ. ಇದು ಈ ಹಿಟ್ಟಿಗೆ ಏನು ಹಾಕಿಲ್ರಿ. ಯಾಕಂದ್ರೆ ಇದು ಬೆಲ್ಲದ ಚೊಂಗೆ ಮಾಡೋದಲ್ರಿ. ಅದ್ರ ಸಂಬಂಧ ಏನು ಹಾಕ್ಬಿಡ್ಲಾರ್ದಂಗೆ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕ್ರಿ ಚಲೋತ್ನಂಗೆ. ಸೊ ಮೆತ್ತಗಾಗಿ ನಾನು ಇದನ್ನು ಕಲಿಸ್ಕೊಂಡೆ ರೀ. ಅಪ್ಪ ಇದ್ರಾಗ ಹಾಕಾಗತ್ತಿ ಸಕ್ರೆ ಹಣ್ಣದಾಗ ಇನ್ನೊಂದು ಸ್ವಲ್ಪ ಕಲರ್ ಹಾಕೇವ್ರಿ. ಯಾಕಂದ್ರೆ ಕಲರ್ ಸ್ವಲ್ಪ ಕಮ್ಮಿ ಬಿದ್ದಿತ್ತು. ಅದ್ರ ಸಂಬಂಧ ಈಗ ನೋಡ್ರಿ ಸಕ್ರೆ ಹಣ್ಣದಾಗ ನಾವು ಅಪ್ಪ ಈಗ ಚಲೋತ್ನಂಗೆ ಕುದಿಸಿ ಈಗ ಅದ್ರಾಗ ಮಿಕ್ಸ್ ಮಾಡಿ ತೆಗಿಯಾಕತ್ತಾರ್ರಿ. ಸೊ ಈ ಕಡೆ ನಮ್ಮ ಮಾವು ಭೀ ಗಸಗಸೆ ಆಮೇಲೆ ಏನದು ಕೊಬ್ಬರಿ ಸುಸ್ಲಾ ಹಾಕಾಕತ್ತಾಳ್ರಿ. ಅಭಿಷರಡಲ್ಲಮ್ಮ ಹಾತ್ ಇಲ್ಲಿ ಮೈ ನೋಡ್ರಿ ಫ್ರೆಂಡ್ಸ ಈ ಥರ ಈಗ ನಮ್ಮ ಚೊಂಗೆ ರೆಡಿ ಆಗತ್ತವ್ರಿ. ಸೊ ನಮ್ಮ ಅಪ್ಪನ ಸ್ಪೆಷಲ್ ಅಡುಗೆ ರೀ ಇದು. ರೆಸಿಪಿ ಚೊಂಗೆ ರೆಸಿಪಿ ಈಸಿ ಮಾಡಂದ್ರೆ ಏನೋ ಅದು ಕೈ ಹಿಡ್ದು ಒಂದು 4-5 ತಾಸು ಆಗ್ಬೇಕ್ರಿ ಅದಕ್ಕೆ. ಅದ ಒಂದು ಕೆಲ್ಸಕ್ಕೆ ಅಷ್ಟು ಹಾಕೊಂಡು ಕೆಲ್ಸದ್ದು ರೆಸಿಪಿ ಮಾಡ್ಕೊಂತ ಕುಂದಿರ್ತಾಳ್ರಿ. ನೋಡ್ರಿ ಫ್ರೆಂಡ್ಸ ನಮ್ಮ ಚೊಂಗೆ ಹೆಂಗಾಗತ್ತವು ಒಂದು ಕಮೆಂಟ್ ಮಾಡಿ ಹೇಳ್ರಿ. ಮೊಹರಂ ಹಬ್ಬದ ಲಾಸ್ಟ್ನೇ 10ನೇ ದಿವಸದ ಚೊಂಗೆ ರೀ. ಲೈಕ್ ಮಾಡಿ ಲೈಕ್ ಮಾಡಿ ಕೊನೆ ದಿನದ ಯಾಕೆ 3ನೇ ದಿನ 5ನೇ ದಿನ ಇವತ್ತ ಶಾದತ್ ಐತ್ರಿ. ಶಾದತ್ ಅಂದ್ರೆ 10ನೇ ದಿವ್ಸದ್ರಿ. ಇವತ್ತ ಹೊಳಿಗೆ ಹೋಕ್ಕವ್ರಿ ದೇವ್ರ. ಸೊ ಮತ್ತೆ ಇದಾದ್ಮೇಲೆ 3 ದಿವ್ಸದ ಆಮೇಲೆ 10ನೇ ದಿವ್ಸದ ಲಾಸ್ಟ್ ಅಲ್ಲಪ್ಪ. 10ನೇ ದಿವ್ಸದ ಲಾಸ್ಟ್. 10ನೇ ದಿವ್ಸದ ತನಕ ಎಷ್ಟು ಬೇಕು ಅಷ್ಟು ಚೊಂಗೆ ಮಾಡ್ಕೊಂಡು ತಿನ್ಬೋದ್ರಿ. ಆಮೇಲೆ 10ನೇ ದಿವ್ಸ ಆದಮೇಲೆ ನಾವು ಚೊಂಗೇನು ಮಾಡಂಗಿಲ್ರಿ ಏನಿಲ್ಲ. ಮತ್ತು ಮುಂದಿನ ವರ್ಷನ ಮಾಡ್ಕೊಂಡು ತಿನ್ನೋದ್ರಿ. ಸರ್ಕ ಸಮೀರ ಕತಾ ಡಾಲ್ರ ತು ಜಾದಾ ಡಾಲ್ನ ಕೊ ಹಾತ ಚಾರ ಇದು ಕೊಬ್ಬರಿ ನೋಡ್ರಿ ನಾವು ಒಂಚೂರು ಮಿಕ್ಸಿಗೆ ಹಾಕಿ ಒಣ ಕೊಬ್ಬರಿನ ಸ್ವಲ್ಪ ಡೆಕೋರೇಟ್ ಮಾಡ್ತಾ ಇದ್ದೀವಿ ರೀ. ಚಲೋ ಕಾಣುತ್ತೆ ಅಂತಂದು ಹೆಂಗೆ ಕಾಣಿಸಕತ್ತಾವ ನೋಡ್ರಿ ಸಕ್ರೆ ಬೆಲ್ಲದ ಚೊಂಗೆ ಮಾಡಕ್ಕೆ ಹುಳಿ ಮಾಡ್ಕೊಂಡು ಹೋಗ್ತೀವಿ. ಸೊ ಇದು ಈಗ ಸ್ವಲ್ಪ ಕಲಿಸಿರಿ ಹಿಟ್ಟಂತ್ರ ಸ್ವಲ್ಪ ಕಲಿಸಿರಿ ನಾವು. ಉಳ್ಕಿದ್ದು ಇಲ್ಲ ಐತ್ರಿ. ಒಂದು ಬುಟ್ಟಿ ತುಂಬೈತಿ. ಈ ಕಡೆ ಒಂದು ಸ್ವಲ್ಪ ತೊಗೊಂಡೇವ್ರಿ. ಯಾಕಂದ್ರೆ ಲೇಟ್ ಆಗೈತಿ. ಆಗಲೇ 3 ಗಂಟೆ ಆಗೈತೆ ರೀ ಟೈಮ್. ಸೊ 4 ಗಂಟೆ ಅಂದ್ರೆ ನಾವು ರೆಡಿಯಾಗಿ ಹೋಗ್ಬೇಕ್ರಿ. ದೇವ್ರು ಮತ್ತು ರೋಡಿಗೆ ಬರ್ತಾವ್ರಿ. ಈಗ
ಇದಿಷ್ಟು ಮಾಡ್ಕೊಂತೀವ್ರಿ ಪಟಾಪಟ್ಟು ಹುಡುಗರು ರೆಡಿ ಆಗತ್ತಾರ್ರಿ ಇದಕ್ಕೆ ನೀರು ಹಾಕಿ ಕಲ್ಸಾಕತ್ತಿ ಸುಸ್ಲಾ ಈಗ ನೋಡ್ರಿ ಇದಕ್ಕೆ ಸುಸ್ಲಕ್ಕೆ ಒಂಚೂರು ನೀರು ಹಾಕಿ ಕಲಿಸ್ಕೋಬೇಕ್ರಿ ಜಾಸ್ತಿ ನೀರು ಹಾಕ್ಕೋಬಾರ್ದ್ರಿ ಸ್ವಲ್ಪ ನೀರು ಹಾಕಿದ್ವಿ ಇದು ಹದನ ಕೆಡ್ತತ್ರಿ ಸೊ ಈ ಕಡೆ ಒಂದು ಸಣ್ಣ ಅಷ್ಟು ನಾನು ಈಗ ಎಲೆ ಸ್ವಲ್ಪ ಲಟ್ಟಿಸ್ಕೊಡಾಕತ್ತೇನೆ ರೀ ನೋಡ್ರಿ ಇಷ್ಟರದವ ಮಾಡಾಕತ್ತೇವೆ ಈಗ ಇದನ್ನು ತುಂಬೇಕ್ರಿ ತಬಿನ ಮೇಲಿಂದ ಕೂದೆ ಅಯ್ಯೋ ಎಲ್ಲ ನೋಡ್ರಿ ಫ್ರೆಂಡ್ಸ ಈ ಥರ ಈಗ ಸ್ವಲ್ಪ ಹಾಕಿ ಅದ್ರಾಗ ಸುಸ್ಲಾ ಈಗ ನಾವು ಅದನ್ನು ಎಲ್ಲ ಫೋಲ್ಡ್ ಮಾಡ್ಕೋಬೇಕ್ರಿ ಸೊ ಈ ಥರ ಫೋಲ್ಡ್ ಮಾಡ್ಕೊಂಡು ಈ ಡಿಸೈನ್ದಾಗ ಲಟ್ಟಿಸ್ಕೋಬೇಕ್ರಿ ನೋಡ್ರಿ ಫ್ರೆಂಡ್ಸ ಈ ಥರ ಮಾಡ್ಕೋಬೇಕ್ರಿ ಈಗ ನಾನು ಇದನ್ನೆಲ್ಲ ಲಟ್ಟಿಸ್ಕೊಡ್ತೀನಿ ರೀ ಆಮೇಲೆ ಲಟ್ಸಂತ್ರಿ ಇದು ನೋಡ್ರಿ ಡಿಸೈನ್ ಅಂತ ಎಷ್ಟು ಮಸ್ತಾಗಿ ಡಿಸೈನ್ ಬರ್ತೈತೆ ರೀ ಈಗ ಇದಕ್ಕೆ ಫಸ್ಟಾಗಿ ಚಲೋತ್ನಂಗೆ ತೊಗೊಂಡು ಬಂದೀವ್ರಿ ಚಲೋತ್ನಂಗೆ ತೊಗೊಂಬಂದು ಅದಕ್ಕೆ ಒರೆಸ್ಕೊಬೋಣ ಅದಂಗೆ ಒಂಚೂರು ಚಲೋ ಅರ್ಬಿಯಿಂದ ಒಣಗಿಸಿ ಈಗ ಒಂಚೂರು ಎಣ್ಣೆ ಹಾಕಿ ಈಗ ಲಟ್ಸಾಕತ್ತೀವಿ ರೀ ಸೊ ಭಾಳ ಈಸಿ ಐತ್ರಿ ಇದು ಸುಸ್ಲಾ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕು ಆವಾಗ ಇದನ್ನು ಮಾಡ್ಕೋದ್ರಿ ಬಟ್ ಇದು ಮೊಹರಮ್ ಹಬ್ಬದ ಒಳಗೆ ನಾವು ಮಾಡ್ಕೋಬೇಕ್ರಿ 10 ದಿವಸದ ಒಳಗೆ ಮತ್ತು ಅದಕ್ಕಿಂತ ಮತ್ತು ಮೇಲೆ ಏನು ಮಾಡ್ಕೊಳಕ್ಕೆ ಬರಂಗಿಲ್ಲ ರೀ 1 ವರ್ಷ ಆಗೋ ತನಕ ಅಂದ್ರೆ ನಾವು ಡಿಸೈನ್ ಚೋಂಗಿ ಆಗಲಿ ಏನು ಮಾಡ್ಕೊಳಕ್ಕೆ ಬರಂಗಿಲ್ಲ ರೀ ಹಂಗೆ ಏನೋ ಪುರಿ ಆಗಲಿ ಹಿಂಗೆ ಪರಾಟ ಹಂಗೆ ಈ ಥರ ನಾವು ಮಾಡ್ಕೊಂಡು ತಿನ್ಬೋದು ರೀ ಫ್ರೆಂಡ್ಸ ಸೊ ಫೈನಲಾಗಿ ನೋಡಿರಿ ಎಷ್ಟು ಮಸ್ತಾಗಿ ಡಿಸೈನ್ ಬರ್ತೈತೆ ಅದು ತೋರಿಸ್ತೀನಿ ನಿಮ್ಗೆ ಹಂಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ ಸೊ ನೋಡಿರಿ ಫ್ರೆಂಡ್ಸ ಎಷ್ಟು ಮಸ್ತಾಗಿ ಡಿಸೈನ್ ಬಂತ್ರಿ ಒಂಚೂರು ಹೊಡೆದಿಲ್ಲ ರೀ ಎಲ್ಲಿನೂ ಹೆಂಗಾಗ್ಯಾವ ನೋಡಿರಿ ಬೆಲ್ಲದ ಚೊಂಗೆ ಅಂತ ಸಿಕ್ಕಾಪಟ್ಟೆ ಮಸ್ತಾಗ್ಯಾವ ಸೊ ನಿಮ್ಗೆ ಫೈನಲಾಗಿ ನಾನು ತೋರಿಸ್ತೀನಿ ರೀ ಬೆಲ್ಲದ ಚೊಂಗೆ ಅಂತೂ ರೆಡಿ ಆದವು ರೀ ಸ್ವಲ್ಪ ಮಾಡೇವ್ರಿ ಈಗ ಯಾಕಂದ್ರೆ ಬೆಳಿಗ್ಗೆ ಅಂತ ಅದು ಸಕ್ರೆ ಚೊಂಗೆ ಭಾಳ ಟೈಮ್ ಹಿಡಿತ್ರಿ ಅದ್ರ ಸಂಬಂಧ ಈಗ ಇದನ್ನ ಸ್ವಲ್ಪ ಮಾಡೇವ್ರಿ ನಾವು ಈಗ ಮತ್ತೆ ನಾಳೆ ಮಾಡ್ಕೊಂಡ್ರಕ್ಕಂತಂದು ಎಲ್ಲ ಸುಸ್ಲಾ ಹಂಗೆ ಇಟ್ಟೇವ್ರಿ ನೋಡ್ರಿ ಒಂದು ಇದು ಕಟ್ಟಿ ಬುಟ್ಟಿಗೆ ಒಂದು ಅರ್ಬಿ ಕಟ್ಟಿ ಹಂಗೆ ಇಟ್ಟೇವ್ರಿ ಅಪ್ಪ ಇದು ತೋಷ ಏನು ನೋಡ್ರಿ ಫ್ರೆಂಡ್ಸ ಇದು ಬೆಲ್ಲದ ಚೊಂಗೆನ ಹಾಕಿ ಈಗ ತೋಷ ಕಟ್ಟಾಕತ್ತೇವ್ರಿ ಕಟ್ ಕವರ್ ಹಾಕಿ ಒಂದು ಕರ್ಚಿಪ್ನಾಗ ಕಟ್ಟಾಕತ್ತೀವಿ ರೀ ಸೊ ನೋಡಿರಿ ಫ್ರೆಂಡ್ಸ್ ಇಲ್ಲೇ ಬೆಲ್ಲದ ಚೊಂಗೆ ಇಷ್ಟು ಮಾಡಿದ್ದೀವಿ ಭಾಳ ಟೈಮ್ ಆಗೈತೆ ರೀ ಈ ಕಡೆ ನೋಡಿರಿ ಚಿಕನ್ ಸಾರು ಮಟನ್ ಸಾರು ಬಿಸಿ ಅನ್ನ ಸೊ ಊಟಕ್ಕೆ ಕೊಡಾಕತ್ತೀವಿ ರೀ ಹುಡುಗರೆಲ್ಲ ರೆಡಿ ಆಗಿದಾರ ಈಗ ಹಾಯ್ ಶೋನಾ ಹಾಯ್ ನೋಡ್ರಿ ಹೆಂಗೆ ಗುರಿ ಆಗತ್ತೈತಿ ನೋಡ್ರಿ ಫ್ರೆಂಡ್ಸ ಊಟಕ್ಕೆ ಕೊಡಾಕತ್ತೀವಿ ಈಗ ನೋಡಿರಿ ಇದು ಸಕ್ಕರೆ ಚೊಂಗೆದು ಎಲ್ಲ ಫೈನಲ್ ಆದಮೇಲೆ ಈ ಥರ ಡೆಕೋರೇಟ್ ಮಾಡಿದಾಗ ಈ ಥರ ಆಗಿದಾವೆ ನೋಡಿರಿ ಫ್ರೆಂಡ್ಸ ಹೆಂಗೆ ಕಾಣಿಸ್ತಾ ಇದ್ದಾವೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಆಮೇಲೆ ನೋಡಿರಿ ಇದು ಈ ವಿಡಿಯೋ ಕಂಟಿನ್ಯೂ ಇರುತ್ತೆ ರೀ ಯಾರು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿರಿ ಫ್ರೆಂಡ್ಸ ಆಮೇಲೆ ನಮ್ಮೂರಾಗ ಯಾವ ಥರ ಆಗುತ್ತೆ ಮೊಹರಮ್ ಹಬ್ಬ ಅನ್ನೋದು ನಿಮ್ಗೆ ಫಸ್ಟಿಂದ ನಾವು ಏನು ಹೋಗಿರ್ತೀವಿ ದೇವ್ರಿಗೆ ಅಲ್ಲಿಂದ ಹಿಡಿದು ನಾವು ಲಾಸ್ಟ್ ಅಲ್ವಿದ ಹೇಳೋ ತನಕ ನಾನು ನಿಮ್ಗೆ ವೀಡಿಯೋನ ತೋರಿಸ್ತೀನಿ ರೀ ಫ್ರೆಂಡ್ಸ ಮುಂದಿನ ವೀಡಿಯೋದಾಗ ರೀ ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ವೀಡಿಯೋಸ್ ಕಂಟಿನ್ಯೂ ಆಗಿ ನೋಡಿರಿ ಮುಂದಿನ ವೀಡಿಯೋನ ಇದೇ ಥರ ನಿಮ್ಗೆ ಶೇರ್ ಮಾಡ್ಕೊತ ಹೋಗ್ತೀನಿ ರೀ ಫ್ರೆಂಡ್ಸ ಸ್ಕಿಪ್ ಮಾಡ್ಲಾರ್ದಂಗೆ ಕಂಟಿನ್ಯೂ ಆಗಿ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್